ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ತನ್ನ ಮನೆಗೆ ಯಾರೇ ಭಿಕ್ಷೆ ಬೇಡಲು ಬರಲಿ ಅವರಿಗೆ ಬೈದು ಕಳಿಸುತ್ತಿದ್ದ. ಒಂದು ನಯಾ ಪೈಸೆ ದಾನ ಮಾಡುತ್ತಿರಲಿಲ್ಲ. ಅಂಗವಿಕಲರು, ವಯೋವೃದ್ಧರು ಯಾರೇ ಬರಲಿ ಅವರಿಗೆ ದಾನ ಮಾಡದೆ ಓಡಿಸುತ್ತಿದ್ದ. ಭಿಕ್ಷುಕರಿಗೆ ಬೈದು ಕಳಿಸುತ್ತಿದ್ದರಿಂದ ಆ ಶ್ರೀಮಂತ ವ್ಯಕ್ತಿಗೆ ಹಿಡಿ ಶಾಪ ಹಾಕುತ್ತಿದ್ದರು. ದೇವರು ನೋಡಿಕೊಳ್ಳುತ್ತಾನೆ ಎಂದು ಹೇಳಿ ಹೋಗುತ್ತಿದ್ದರು. ದೇವರು ನೋಡಿಕೊಳ್ಳುತ್ತಾನೆ ಎಂಬ ಶಬ್ದ ಕೇಳಿ ಕೇಳಿ ಅವನಿಗೆ ಸಾಕಾಗಿತ್ತು. ನಿಜವಾಗಲೂ ದೇವರು ಕಾಣಿಸುತ್ತಾನೆಯೇ ಎಂಬ ಪ್ರಶ್ನೆ ಅವನಿಗೆ ಕಾಡುತ್ತಿರುತ್ತದೆ. ದೇವರನ್ನು ಒಮ್ಮೆ ನೋಡುವ ಆಸೆ ಉಂಟಾಗುತ್ತದೆ. ದೇವರು ಹೇಗಿರುತ್ತಾನೆ? ಚಕ್ರಧಾರಿಯಾಗಿರುತ್ತಾನೆಯೇ? ತ್ರಿಶೂಲ ಹಿಡಿದುಕೊಂಡು ಬರುತ್ತಾನೆ ಎಂಬ ಆಲೋಚನೆಯಲ್ಲಿ ತೊಡಗಿರುತ್ತಾನೆ. ದೇವರನ್ನು ನೋಡಬೇಕೆಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇರುತ್ತದೆ. ಹೀಗೆ 4-5 ತಿಂಗಳ ನಂತರ ಒಂದು ದಿನ ಆ ಶ್ರೀಮಂತ ವ್ಯಕ್ತಿಗೆ ದೇವರು ಕನಸಿನಲ್ಲಿ ಬಂದು ನಾಳೆ ನಿನ್ನ ಮನೆಗೆ ಬರುತ್ತೇನೆಂದು ಹೇಳಿದಂತಾಗುತ್ತದೆ. ಕಣ್ತೆರೆದು ನೋಡುತ್ತಾನೆ, ಬೆಳಗಾಗಿತ್ತು. ಬೆಳಗಿನ ಕನಸು ನನಸಾಗುತ್ತೆಂದು ನಂಬಿದ್ದ ಆ ವ್ಯಕ್ತಿ ಮತ್ತೆ ಮಲಗದೆ ಹೆಂಡತಿಯನ್ನು ಎಬ್ಬಿಸಿ, ಈ ದಿನ ನಮ್ಮ ಮನೆಗೆ ದೇವರು ಬರುತ್ತೇನೆಂದು ಹೇಳಿದ್ದಾನೆ, ಮನೆಯನ್ನೆಲ್ಲ ಸಿಂಗಾರ ಮಾಡಬೇಕೆಂದು ಹೇಳುತ್ತಾನೆ. ಮನೆಗೆ ತಳಿರು ತೋರಣ ಕಟ್ಟುತ್ತಾನೆ. ಮನೆಯ ಮುಂದೆ ರಂಗೋಲಿ ಹಾಕಿಸುತ್ತಾನೆ. ಅದೇ ಸಮಯದಲ್ಲಿ ಒಬ್ಬ ಭಿಕ್ಷುಕ ಶ್ರೀಮಂತ ವ್ಯಕ್ತಿಯ ಮನೆಗೆ ಬಂದು ಏನಾದರೂ ದಾನ ಮಾಡಿ ಎಂದು ಕೈ ಚಾಚುತ್ತಾನೆ. ಬೆಳಿಗ್ಗೆ ಈ ದರಿದ್ರನ ಮುಖ ನೋಡುವಂತಾಯಿತು, ಮುಂದೆ ನಡಿ ಎಂದು ಅವನನ್ನು ಬೈದು ಓಡಿಸುತ್ತಾನೆ. ನಂತರ ದೇವರಿಗಾಗಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಬಾಗಿಲ ಬಳಿಯೇ ಕಾಯುತ್ತಿರುತ್ತಾನೆ. ದೇವರಿನ್ನೂ ಬರಲೇ ಇಲ್ಲವಲ್ಲ, ನಾಳೆ ಬರಬಹುದು ಎಂದು ಮನೆಗೆ ಹೋಗಿ ಮಲಗಿಕೊಳ್ಳುತ್ತಾನೆ. ಮರುದಿನ ಬೆಳಗ್ಗೆ ಎದ್ದು ಮತ್ತೆ ಮನೆ ಸಿಂಗಾರ ಮಾಡಿ ದೇವರಿಗಾಗಿ ಬಾಗಿಲ ಬಳಿ ಕುಳಿತಿರುತ್ತಾನೆ. ಮಧ್ಯಾಹ್ನವಾದರೂ ದೇವರು ಇನ್ನೂ ಬರಲಿಲ್ಲವಲ್ಲ ಎಂದು ಆಲೋಚನೆ ಮಾಡುತ್ತಿರುತ್ತಾನೆ. ಮನೆಯೊಳಗಡೆ ಹೋಗಿ ಊಟ ಮಾಡಬೇಕೆಂದುಕೊಂಡಿರುತ್ತಾನೆ. ಅಷ್ಟೊತ್ತಿಗೆ ಒಬ್ಬ ಬಡ ಬ್ರಾಹ್ಮಣ ಕೋಲೂರುತ್ತಾ ಮನೆಯ ಹತ್ತಿರ ಬಂದು, ಬಹಳ ಹಸಿದಿದ್ದೇನೆ, ಏನಾದರೂ ತಿನ್ನಲು ಕೊಡಿ ಎಂದು ಕೇಳುತ್ತಾನೆ. ತಿನ್ನಲು ಏನೂ ಇಲ್ಲ, ನಾನು ದೇವರ ನಿರೀಕ್ಷೆಯಲ್ಲಿದ್ದೇನೆ ಎಂದು ಬೈದು ಆ ಬ್ರಾಹ್ಮಣನನ್ನು ಅಲ್ಲಿಂದ ಕಳಿಸುತ್ತಾನೆ. 2ನೇ ದಿನ ಸಹ ದೇವರು ಬರಲೇ ಇಲ್ಲವೆಂದು ನಿರಾಶೆಗೊಳ್ಳುತ್ತಾನೆ. ನಾಳೆಯಾದರೂ ಬರಬಹುದೆಂದು ಮಲಗಿಕೊಳ್ಳುತ್ತಾನೆ. ಮರುದಿನ ಬೇಗ ಎದ್ದು ಎಂದಿನಂತೆ ಮತ್ತೆ ಮನೆಗೆ ಸಿಂಗಾರ ಮಾಡಿ ಕುಳಿತಿರುತ್ತಾನೆ. ಆ ಸಮಯಕ್ಕೆ ಮುತ್ತೈದೆಯೊಬ್ಬಳು ಮನೆಗೆ ಬರುತ್ತಾಳೆ. ಆಗ ಆ ಶ್ರೀಮಂತ ವ್ಯಕ್ತಿಯ ಹೆಂಡತಿ ಬಂದು, ಈ ದಿನ ಶುಕ್ರವಾರ, ಮನೆ ಬಾಗಿಲಿಗೆ ಮುತ್ತೈದೆ ಬಂದಿದ್ದಾಳೆ, ಅವಳಿಗೆ ಬಾಗಿನ ಕೊಟ್ಟು ಕಳುಹಿಸೋಣ ಎಂದು ಹೇಳುತ್ತಾಳೆ. ಮನೆಗೆ ಬಂದವರಿಗೆಲ್ಲ ಭಿಕ್ಷೆ ನೀಡುತ್ತಾ ಹೋದರೆ ನಾಳೆ ನಾವು ಭಿಕ್ಷುಕರಾಗಬೇಕಾಗುತ್ತದೆ ಎಂದು ಪತ್ನಿಗೆ ಗದರಿಸಿ ಆ ಮುತ್ತೈದೆಯನ್ನು ಅಲ್ಲಿಂದ ಓಡಿಸುತ್ತಾನೆ. 3ನೇ ದಿನ ಕಾದು ಕಾದು ಸುಸ್ತಾಗಿ ಮತ್ತೆ ಮಲಗಿಕೊಳ್ಳುತ್ತಾನೆ. ದೇವರು ಕನಸಿನಲ್ಲಿ ಬಂದು ನಾಳೆ ನಿನ್ನ ಮನೆಗೆ ಬರುತ್ತೇನೆ ಎಂಬ ವಿಚಾರ ಅವನಿಗೆ ಕಾಡುತ್ತಿರುತ್ತದೆ. ಕೊನೆಗೆ ಒಬ್ಬ ಜ್ಯೋತಿಷಿ ಬಳಿ ಹೋಗಿ ತಾನು ಕಂಡ ಕನಸಿನ ಮಾತನ್ನು ಹೇಳುತ್ತಾನೆ. 3 ದಿನ ನಿನ್ನ ಮನೆಗೆ ಬಂದವರು ಮತ್ತಾರೂ ಅಲ್ಲ, ಸಾಕ್ಷಾತ್ ಭಗವಂತ ಬಂದಿದ್ದ. ನೀನು ಭಿಕ್ಷುಕರಿಗೆ ದಾನ ಮಾಡುತ್ತಿರಲಿಲ್ಲ, ಹಾಗಾಗಿ ಭಗವಂತ ನಿನ್ನ ಮನೆಗೆ ಭಿಕ್ಷುಕನ ವೇಷದಲ್ಲಿ ಬಂದಿದ್ದ. ಆದರೆ ನೀನು ನಿನ್ನ ಮನೆಗೆ ಬಂದ ಭಗವಂತನನ್ನು ಗುರುತಿಸಲೇ ಇಲ್ಲ, ಆಧರಿಸಲಿಲ್ಲ. ದೇವರು ಯಾವುದೇ ರೂಪದಲ್ಲಿ ಬರಬಹುದು ಎಂದು ಹೇಳಿದಾಗ ಆ ಶ್ರೀಮಂತ ವ್ಯಕ್ತಿ ಪಶ್ಚಾತ್ತಾಪ ಪಡುತ್ತಾನೆ. ನನ್ನ ಮನೆಗೆ ಬಂದ ಭಗವಂತನನ್ನು ಸತ್ಕರಿಸಲಿಲ್ಲ, ದಾನ ಮಾಡದೆ ಗದರಿಸಿ ಓಡಿಸಿಬಿಟ್ಟೆ ಎಂದು ಕಣ್ಣೀರು ಹಾಕುತ್ತಾನೆ. ಮನೆಗೆ ಬಂದವರಿಗೆ ಖಾಲಿ ಕಳಿಸುವುದಿಲ್ಲವೆಂದು ನಿಶ್ಚಯ ಮಾಡಿಕೊಳ್ಳುತ್ತಾನೆ. ಅಂದಿನಿಂದ ಮನೆಗೆ ಬಂದ ಭಿಕ್ಷುಕರಿಗೆ ದಾನ ಮಾಡಿ ದಾನವೀರ ಎನಿಸಿಕೊಳ್ಳುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.